ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಾರ್ಥನೆ ಒಂದು ಭರವಸೆ, ಪ್ರಾರ್ಥನೆ ಒಂದು ಬೆಳಕು, ಪ್ರಾರ್ಥನೆ ನಿಶ್ಚಯವಾಗಿ ಒಂದು ಬಿಡುಗಡೆಯನ್ನು ತರ್ತದೆ. ಪ್ರಾರ್ಥನೆ ನಿಶ್ಚಯವಾಗಿ ಒಂದು ಜಯವನ್ನು ತರ್ತದೆ. ಪ್ರಾರ್ಥನೆ ವಿಸ್ತಾರವಾದದ್ದು, ಪ್ರಾರ್ಥನೆ ಕೇಳಲ್ಪಡುವಂಥದ್ದು, ಪ್ರಾರ್ಥನೆ ಬಲವುಳ್ಳದ್ದು, ಪ್ರಾರ್ಥನೆ ಅಭಿಷೇಕ ತರುವಂಥದ್ದು, ಪ್ರಾರ್ಥನೆ ಜಯವನ್ನು ತರುವಂಥದ್ದು. ಇಡೀ ರಾತ್ರಿ ಪ್ರಾರ್ಥನಾ ಕೂಟದಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಒಬ್ಬ ವ್ಯಕ್ತಿಯ ಹೃದಯವನ್ನು ಬದಲು ಮಾಡುತ್ತದೆ. ಏಲಿಯ ಪ್ರಾರ್ಥಿಸ್ತಾನೆ, ಆತನ ಪ್ರಾರ್ಥನೆ ಒಂದು ನಿಮಿಷದಲ್ಲಿ ಕೊನೆಗೊಳ್ಳುತ್ತದೆ, ಒಂದೇ ಒಂದು ನಿಮಿಷ. ಆದರೂ ಆ ಪ್ರಾರ್ಥನೆಗೆ ದೇವರು ಬೆಂಕಿಯನ್ನು ತರ್ತಾರೆ. ಇದು ನಿಜವಾದ ಪರೀಕ್ಷೆ. ನಿಮ್ಮ ಪ್ರಾರ್ಥನೆ ಒಂದು ನಿಮಿಷನೋ ಒಂದು ರಾತ್ರಿನೋ ಅನ್ನೋದಲ್ಲ, ದೇವರಿಂದ ಅದಕ್ಕೆ ಉತ್ತರ ಸಿಗುವುದೋ ಇಲ್ಲ ಅನ್ನುವಂಥದ್ದು. 1 ಸಾಮುವೇಲ 16ನೇ ಅಧ್ಯಾಯ 7 ನೀವು ನೋಡಿ. ಕರ್ತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವವನಾಗಿದ್ದಾನೆ. ನಾವು ಬಾಹ್ಯ ಸೌಂದರ್ಯವನ್ನು ನೋಡ್ತೇವೆ, ಬಾಹ್ಯ ಸೌಂದರ್ಯಕ್ಕೆ ನಾವು ಹೆಚ್ಚು ಬೆಲೆಯನ್ನು ಕೊಡ್ತೇವೆ. ಆದರೆ ದೇವರು ಅಂತರಂಗದ ಸೌಂದರ್ಯವನ್ನು ನೋಡುವವರಾಗಿದ್ದಾರೆ, ಹೃದಯವನ್ನು ನೋಡುವವರಾಗಿದ್ದಾರೆ. ಅದಕ್ಕೆ ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 16 ನೀವು ನೋಡಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ, ಬಹಳ ಬಲವನ್ನು ತರ್ತದೆ. ಏಲಿಯನ ಉದಾಹರಣೆಯನ್ನು ಯಾಕೋಬನು ಉಲ್ಲೇಖಿಸ್ತಾನೆ. ಏಲಿಯನಿಗೆ ಉತ್ತರ ಸಿಕ್ಕಿದೆ. ಅವನು ಅನೇಕ ತಾಸುಗಳವರೆಗೆ ಕೂಗಾಡಿದ್ದಕ್ಕಾಗಲ್ಲ, ಅವನು ನೀತಿವಂತನಾಗಿದ್ದರಿಂದ, ಪ್ರಾರ್ಥನೆಯನ್ನು ಪರಿಣಾಮಕಾರಿಯಾಗಿ ಮಾಡಿದ್ದರಿಂದ ಹಿಂದೆ ಇರುವ ಜೀವಿತ ಎಂದಿಗೂ ಮರೆಯುವುದು ಬೇಡ. ಯೇಸು ಪ್ರಾರ್ಥಿಸುವ ವಿಧಾನವನ್ನು ತನ್ನ ಶಿಷ್ಯರಿಗೆ ಕಲಿಸಿದ ಮೊದಲು ಅವರು ಕಲಿಸಿದ್ದೇನಪ್ಪ ಅಂತಂದರೆ, ನಾವು ಹೇಗೆ ಪ್ರಾರ್ಥಿಸಬಾರದು, ನಾವು ಹೇಗೆ ಪ್ರಾರ್ಥಿಸಬಾರದು, ಸರಿಯಾಗಿ ಪ್ರಾರ್ಥಿಸುವುದನ್ನು ಕಲಿಯೋಕ್ಕೆ ನಮಗೆ ಎಂದಿಗೂ ಸಾಧ್ಯ ಆಗುವುದು. ಇಲ್ಲಿ ಲೂಕಪತ್ರಿಕೆ 6ನೇ ಅಧ್ಯಾಯ 12 ನೀವು ನೋಡೋದಾದರೆ, ಅಲ್ಲಿ ದೇವರು ದೀರ್ಘವಾದ ಪ್ರಾರ್ಥನೆ ಕುರಿತು, ಯಥೇಚ್ಛ ಪದಗಳ ಕುರಿತು, ನಿರಂತರ ಪ್ರಾರ್ಥನೆ ಕುರಿತು ಮಾತನಾಡ್ತಾರೆ. ಆದರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಡುವವರಾಗಿದ್ದಾರೆ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವವರಾಗಿದ್ದಾರೆ. ಲೋಕದಲ್ಲಿ ಇದಾದ ಮೇಲೆ ಆತನು ಆ ದಿವಸಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಒಂದು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗೆ ಪ್ರಾರ್ಥಿಸಿದನು. ನಂಬಿಕೆ ಅನ್ನುವಂಥದ್ದು ದೊಡ್ಡದು. ಪ್ರಾರ್ಥನೆ ಅನ್ನುವಂಥದ್ದು ನಂಬಿಕೆಯ ಜೊತೆಗೆ ಒಂದು ಬಲ. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಬದುಕಾಗಬೇಕು. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಹೃದಯದ ಬಾಗಲಾಗಬೇಕು. ಪ್ರಾರ್ಥನೆಯನ್ನು ದೇವರು ಕೇಳುವವರಾಗಿದ್ದಾರೆ, ಪ್ರಾರ್ಥನೆಗೆ ದೇವರು ಉತ್ತರಗಳನ್ನು ಕೊಡುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇವಪ್ಪ. ದೇವರೇ, ಪ್ರಾರ್ಥಿಸುವಂಥ ಶಕ್ತಿ ಕೊಡಿಸು, ಪ್ರಾರ್ಥಿಸುವಂಥ ಬಲ ಕೊಡಿಸು. ಪ್ರಾರ್ಥನೆಗಳ ಮೂಲಕ ಅನೇಕ ಅದ್ಭುತಗಳನ್ನು ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ರು, ಅವರು ಅದ್ಭುತಗಳನ್ನು ಕಾಣಬೇಕಪ್ಪ, ಅದ್ಭುತಗಳನ್ನು ಕಾಣಬೇಕು. ಯೇಸುವೇ, ನಿಮ್ಮ ರಕ್ತದಿಂದ ಅದ್ಭುತಗಳನ್ನು ಕಾಣಬೇಕು ಸ್ವಾಮಿ. ಯಾವುದಕ್ಕೂ ಕೊರತೆ ಇಡಬೇಡ ದೇವರೇ. ಆಶೀರ್ವಾದ ಮಾಡಯ್ಯ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.